ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವೀಳ್ಯದ ಎಲೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ವೀಳ್ಯದ ಎಲೆ ಹಸಿರು ಬಣ್ಣದ ಈ ಎಲೆ ಬಳ್ಳಿಯಾಗಿ ಮರದ ಆಸರೆಯೊಂದಿಗೆ ಹಬ್ಬಿಕೊಂಡು ಹೋಗುವಂತಹ ಸಸ್ಯ. ಭಾರತೀಯ ಸಂಸ್ಕೃತಿ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಇದನ್ನ ಬಳಸ್ತಾರೆ. ಯಾವುದೇ ಶುಭ ಸಮಾರಂಭಗಳಲ್ಲಿ ವೀಳ್ಯದೆಲೆ ಇಲ್ಲ ಅಂದ್ರೆ ಆ ಶುಭ ಸಮಾರಂಭ ಆಗೋದೇ ಇಲ್ಲ. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ವೀಳ್ಯದೆಲೆ ತಾಂಬೂಲವಾಗಿ ಬಳಸೋದ್ರಿಂದ ವೀಳ್ಯದೆಲೆ ಬೇಕೇ ಬೇಕು. ವೀಳ್ಯದೆಲೆಯನ್ನ ಅಡಿಕೆ ಸುಣ್ಣದೊಂದಿಗೆ ಸೇವಿಸೋದ್ರಿಂದ ಹಲವಾರು ಪ್ರಯೋಜನಗಳು ಕೂಡ ಇದೆ. ವೀಳ್ಯ ಅಂದ್ರೆ ಶುಭ ಅಥವಾ ಸ್ವಾಗತಿಸುವುದು ಅಂತ ಅರ್ಥ. ಇದನ್ನ ಶುಭ ಸಮಾರಂಭ ಮತ್ತು ದೇವತಾ ಕಾರ್ಯಗಳಲ್ಲಿ ಬಳಸ್ತಾರೆ. ವೀಳ್ಯದ ಎಲೆ ಇಲ್ಲ ಅಂತಂದ್ರೆ ನಾವು ಪೂಜೆಯನ್ನ ನಡೆಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಸಂಸ್ಕೃತಿಯ ಪ್ರಕಾರ ವೀಳ್ಯದೆಲೆ ಇರಲೇಬೇಕು. ಪೂಜೆಗೆ ಮಹತ್ವವಾದಂತಹ ವೀಳ್ಯದ ಎಲೆಯಲ್ಲಿ ಎರಡು ವಿಧ ಇದೆ, ನಾಟಿ ಎಲೆ ಮತ್ತು ಮದ್ರಾಸ್ ಎಲೆ ಅಂತ. ಶುಭ ಸಮಾರಂಭಗಳಲ್ಲಿ ತಾಂಬೂಲವನ್ನು ಕೊಡುವುದು ಸಂಪ್ರದಾಯ. ತಾಂಬೂಲವನ್ನು ಕೊಡಬೇಕಾದ್ರೆ ವೀಳ್ಯದ ಎಲೆಯ ಜೊತೆಗೆ ಅಡಿಕೆಯನ್ನು ಕೂಡ ಇಡ್ತಾರೆ. ಕಾರಣ ಇಷ್ಟೇ, ವೀಳ್ಯದ ಎಲೆ ಸ್ತ್ರೀ ಸಂಕೇತ, ಅಡಿಕೆ ಪುರುಷ ಸಂಕೇತ. ಹಾಗಾಗಿ ಎರಡು ಜೊತೆಗಿದ್ರೆ ಶುಭವಾಗುತ್ತೆ ಅನ್ನೋದು ನಂಬಿಕೆ. ಇದನ್ನ ಬೆಳಿಬೇಕು ಅಂತಂದ್ರೆ ನೆರಳು ಮತ್ತು ಬೆಚ್ಚಗಿನ ಹವಾಮಾನ ಇದ್ರೆ ಒಳ್ಳೆಯದು. ಬರೀ ಧಾರ್ಮಿಕ ಆಚರಣೆಗಳಲ್ಲಿ ಸಮಾರಂಭಗಳಲ್ಲಿ ಮಾತ್ರವಲ್ಲದೆ ಇದರಿಂದ ಆರೋಗ್ಯಕರ ಪ್ರಯೋಜನಗಳು ಕೂಡ ಬಹಳಷ್ಟಿದೆ. ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನ ಹೊಂದಿರುವಂತಹ ಈ ವೀಳ್ಯದ ಎಲೆಯ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಏನೆಲ್ಲ ಆರೋಗ್ಯಕರ ಪ್ರಯೋಜನಗಳು ಇದರಿಂದ ಆಗುತ್ತೆ ಅನ್ನೋದಾದ್ರೆ, ಜೀರ್ಣಕ್ರಿಯೆಗೆ ಇದು ತುಂಬಾ ಸಹಕಾರಿಯಾಗಿದೆ. ಉಸಿರಾಟದ ತೊಂದರೆಗೆ, ಸೋಂಕು ತಡೆಗಟ್ಟೋದಕ್ಕೆ, ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಕೂಡ ಇದು ಬಹಳ ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ. ಮೂಳೆಗಳ ಬಲವರ್ಧನೆ ಅಷ್ಟೇ ಅಲ್ಲ, ಕಿಡ್ನಿಯಲ್ಲಿ ಕಲ್ಲು ಇದ್ರೆ ಅದನ್ನು ಕೂಡ ಇದು ಬಗೆಹರಿಸುತ್ತೆ. ಇಷ್ಟೆಲ್ಲ ಆರೋಗ್ಯಕರ ಪ್ರಯೋಜನಗಳು ಈ ವೀಳ್ಯದೆಲೆಯಲ್ಲಿ ಇದೆ. ಹಾಗಾಗಿ ವೀಳ್ಯದೆಲೆಯ ಸೇವನೆ ತುಂಬಾ ಬಹುಮುಖ್ಯವಾದದ್ದು. ಅಷ್ಟೇ ಅಲ್ಲದೆ ಈ ವೀಳ್ಯದೆಲೆಯ ತೊಟ್ಟಿದೆಯಲ್ಲ, ಆ ತೊಟ್ಟು ಕೂಡ ತುಂಬಾ ಮಹತ್ವವಾದಂತಹ ಆರೋಗ್ಯಕರ ಪರಿಣಾಮವನ್ನ ಬೀರುವಂಥದ್ದು. ಹಾಗಾಗಿ ಈ ತೊಟ್ಟನ್ನ ನಾವು ಸೇವನೆ ಮಾಡೋದು ಬಹಳ ಉತ್ತಮ. ವೀಳ್ಯದೆಲೆಯ ತೊಟ್ಟನ್ನ ತಿಂದ್ರೆ ಬುದ್ಧಿಶಕ್ತಿ ಚುರುಕಾಗುತ್ತೆ. ಇದರಲ್ಲಿ ಕ್ಯಾಲ್ಸಿಯಮ್ಮು ಹೇರಳವಾಗಿದೆ. ಹಾಗಾಗಿ ವೀಳ್ಯದೆಲೆಯ ತೊಟ್ಟನ್ನ ತಪ್ಪದೆ ಸೇವಿಸಿ. ವೀಳ್ಯದೆಲೆ ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಅನ್ನೋದಾದ್ರೆ ವೀಳ್ಯದೆಲೆಯ ತೊಟ್ಟನ್ನ ನಾವು ತಿನ್ಬೋದು. ವೀಳ್ಯದೆಲೆಯ ತೊಟ್ಟನ್ನ ಮಕ್ಕಳಿಗೂ ಕೂಡ ತಿನ್ನಿಸ್ತಾರೆ. ನೋಡಿದ್ರಲ್ಲ, ಇಷ್ಟೆಲ್ಲ ಆರೋಗ್ಯಕರ ಗುಣಗಳು ವೀಳ್ಯದೆಲೆಯಲ್ಲಿದೆ ಮತ್ತು ನಮ್ಮ ಧಾರ್ಮಿಕ ಆಚರಣೆಯಲ್ಲೂ ಕೂಡ ಈ ವೀಳ್ಯದೆಲೆ ಬಹುಮುಖ್ಯವಾದ ಪಾತ್ರವನ್ನು ವಹಿಸಿದೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು, ವೀಳ್ಯದೆಲೆಯ ಮಾಹಿತಿ ಇಷ್ಟ ಆಯಿತು, ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೂ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.